ಅತ್ತೆವ್ವ ನನ್ನ ಕ್ಷಮಿಸ್ಬಿಡಿ. ಇದರಲ್ಲಿ ನಿನ್ ತಪ್ಪೇನಿಲ್ಲ ಕಕ್ಕುಸು, ತಪ್ಪೆಲ್ಲ ನಂದೇಯ. ಮೊಮ್ಮಕ್ಕಳನ್ನ ಎತ್ತಾಡಿಸ್ಬೇಕು ಅನ್ನೋ ಆಸೆಲಿ ನಿನಗೆ ನಾನು ಸಾಣೆ ಕಷ್ಟ ಕೊಟ್ಬಿಟ್ಟೆ. ನೀನು ಅಟ್ಟೆಯ ನನಗೂ ನೋವಾಗಬಾರ್ದು ಅಂತ ಸಾಣೆ ಕಷ್ಟ ಅನುಭವಿಸ್ದೆ. ನಿನ್ನಂಥ ಸೊಸೆ ಸಿಗಬೇಕು ಅಂದರೆ ನಾನು ಏಟೋ ಜನ್ಮದ ಪುಣ್ಯ ಮಾಡೀವ್ನಿ. ಈಗ ಅವ್ವಾಗಿಲ್ಲ ಅಂದ್ರೆ ಏನಾಯ್ತು, ಮುಂದಕ್ಕೆ ಹಾಗೆ ಆಯ್ತೀಯಾ, ನಾನು ಅಜ್ಜಿನೂ ಆಯ್ತೀನಿ. ಆದರೆ ನಮ್ಮ ಅತ್ತೆ ಸೊಸೆ ಸಂಬಂಧ ಮಾತ್ರ ಯಾವಾಗಲೂ ಹಿಂಗೆ ಇರಬೇಕು. ಅದು ಯಾವಾಗಲೂ ಹಿಂಗೆ ಇರ್ತದೆ ಅತ್ತೆವ್ವ. ಮುಂದಾಗೋ ಪ್ರೇಮೋಳವರಪ್ಪ ಖುಷಾಬಿಟ್ಟ. ನಾನೇನು ನೋಡ್ಲಿಲ್ಲ. ನಾನೇನಂತ ಮಾಡಬಾರ್ದು ಕೆಲಸ ಮಾಡ್ತಿದ್ನೋ. ನಿಮಗೇನಿದು ಹೊಸ್ತಲ್ಲ ಬಿಡಿ ಮಾರ್ಯಾರೆ. ಆದರೂ ನನ್ನ ಶತ್ರುವಿಗೆ ಕೂಡ ಇಂಥ ಪರಿಸ್ಥಿತಿ ಬರಬಾರ್ದು. ತಗೊಳ್ಳಿ, ಈ ಅಗ್ರಿಮೆಂಟ್ಗೆ ಸೈನ್ ಹಾಕಿ ಈ ಮನೆಯಿಂದ ಪುಳಿಂಗ ಶಿಫ್ಟ್ ಆಗಿ ಬಿಡ್ಬೋದು. ಬಾಡಿಗೆ ಸ್ವಲ್ಪ ಕಡಿಮೆ ಮಾಡಿಸ್ಬೇಕಾಗಿತ್ತು ಕಣ. ಈ ಮುಸುಂಟಿಗಿಂತ ಗಂಧದ ಗುಡಿ ಸಿಗಬೇಕಿತ್ತ. ಸುಮ್ಮನೆ ಸೈನ್ ಮಾಡಿ ನನ್ನ ಕಮಿಷನ್ ಕೊಡಿ. ಕಮಿಷನ್ ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀಯ ಅಲ್ವಾ? ಮಾಡ್ಲೇಬೇಕಲ್ವಾ, ಇಲ್ಲದಿದ್ರೆ ನಮ್ಮ ಜೂ ನಡಿಬೇಕಲ್ವೇ. ಮೊದಲು ನಿನ್ನನ್ನು ಝೂಗ್ ಹಾಕ್ಬಿಡ್ಬೇಕು ಕಣ.